ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಮೋಟರ್ಗೆ ವಿದ್ಯುತ್ ಅಥವಾ ಪವರ್ ಕೊಡುತ್ತೇವೆ. ಅದು ನಮಗೆ ಕೆಲಸ ಮಾಡಿಕೊಡುತ್ತದೆ. ಆದರೆ ನಾವು ಕೊಟ್ಟ ಪವರ್ನಲ್ಲಿ ಎಷ್ಟು ವ್ಯರ್ಥವಾಯಿತು ಮತ್ತು ಎಷ್ಟು ಉಪಯುಕ್ತವಾಯಿತು ಇದನ್ನೇ ಕಂಡುಹಿಡಿಯುವುದು ಇಂದಿನ ಪ್ರಯೋಗ. ಅದೇ ಪರ್ಫಾರ್ಮೆನ್ಸ್ ಟೆಸ್ಟ್ ಅಥವಾ ಮೋಟರ್ನ ದಕ್ಷತೆ ಪರೀಕ್ಷೆ. ಯಾವುದೇ ಮಷೀನ್ 100ಕ್ಕೆ 100 ದಕ್ಷತೆ ಕೊಡುವುದಿಲ್ಲ. ಈ ಮೋಟರ್ ಓಡುವಾಗ ಸ್ವಲ್ಪ ಪವರ್ ಕಾಪರ್ ಲಾಸ್ ಆಗಿ ಮತ್ತು ಫ್ರಿಕ್ಷನ್ ಲಾಸ್ ಆಗಿ ವ್ಯರ್ಥವಾಗುತ್ತದೆ. ನಾವು ಬ್ರೇಕ್ ಡ್ರಮ್ ಮೂಲಕ ಲೋಡ್ ಹಾಕಿದಾಗ ಮೋಟರ್ ಎಷ್ಟು ಕರೆಂಟ್ ತೆಗೆದುಕೊಳ್ಳುತ್ತದೆ ಮತ್ತು ಎಷ್ಟು ಮೆಕ್ಯಾನಿಕಲ್ ಪವರ್ ಕೊಡುತ್ತದೆ ಎಂಬುದನ್ನು ಲೆಕ್ಕ ಹಾಕಿ ಅದರ ಅಸಲಿ ಸಾಮರ್ಥ್ಯವನ್ನು ತಿಳಿಯೋಣ. ಈ ಮೋಟರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಗುಣಲಕ್ಷಣ ತುಂಬಾ ವಿಚಿತ್ರ. ನಾವು ಲೋಡ್ ಹೆಚ್ಚಿಸಿದಂತೆ ಇದರ ಸ್ಪೀಡ್ ಥಟ್ಟನೆ ಕಡಿಮೆಯಾಗುತ್ತದೆ. ಆದರೆ ಅದೇ ಸಮಯದಲ್ಲಿ ಇದರ ಟಾರ್ಕ್ ಅಥವಾ ತಿರುಗುವ ಬಲವು ಕರೆಂಟ್ನ ವರ್ಗಕ್ಕೆ ಸಮನಾಗಿ ಸ್ಫೋಟಕವಾಗಿ ಹೆಚ್ಚಾಗುತ್ತದೆ. T is proportional to I². ಇದೇ ಕಾರಣಕ್ಕೆ ಭಾರ ಎತ್ತುವ ಕೆಲಸಗಳಲ್ಲಿ ಇದು ರಾಜ. ಈಗ ನಾವು ಟ್ರೈನರ್ ಕಿಟ್ ಬಳಸಿ ಗ್ರಾಫ್ ಪ್ಲಾಟ್ ಮಾಡೋಣ. ಒಂದು ಮುಖ್ಯ ವಿಷಯ, ನಾವು ಬೆಲ್ಟ್ ಮೂಲಕ ಲೋಡ್ ಕೊಡುವುದರಿಂದ ಘರ್ಷಣೆಗೆ ಶಾಖ ಉತ್ಪತ್ತಿಯಾಗುತ್ತದೆ. ಬೆಲ್ಟ್ ಸುಡಬಾರದು ಎಂದು ಬ್ರೇಕ್ ಡ್ರಮ್ ಒಳಗೆ ಸ್ವಲ್ಪ ನೀರು ಅಥವಾ ಕೂಲಿಂಗ್ ವಾಟರ್ ಹಾಕಲೇಬೇಕು. ಮತ್ತು ಸ್ಪ್ರಿಂಗ್ ಬ್ಯಾಲೆನ್ಸ್ ರೀಡಿಂಗ್ಸ್ ಅನ್ನು ಕರೆಕ್ಟಾಗಿ ನೋಟ್ ಮಾಡಿಕೊಳ್ಳಿ. ಬನ್ನಿ ಶುರು ಮಾಡೋಣ. ಡಿಯರ್ ಟ್ರೈನೀಸ್, ನಾವು ಸೀರೀಸ್ ಮೋಟ್ರ್ ಮೇಲೆ ಆಲ್ರೆಡಿ ಓದ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಟು ಕಂಟ್ರೋಲ್ ದ ಸ್ಪೀಡ್ ಆಫ್ DC ಸೀರೀಸ್ ಮೋಟ್ರ್ ಮಾಡಿದ್ವಿ. ಇವತ್ತು ನಾವು ಎಫಿಷಿಯನ್ಸಿ ಆಫ್ DC ಸೀರೀಸ್ ಮೋಟಾರ್ ಟು ಫೈಂಡ್ ದ ಪರ್ಫಾರ್ಮೆನ್ಸ್ ಆಫ್ DC ಸೀರೀಸ್ ಮೋಟಾರ್ ಅಟ್ ಡಿಫರೆಂಟ್ ಲೋಡ್ಸ್ ಅಂತಕ್ಕಂಥ ಎಕ್ಸ್ಪೆರಿಮೆಂಟ್ನ ಇವತ್ತು ಮಾಡೋಣ. ಸೊ ಅಂದರೆ ನಿಮ್ಮ DC ಮೋಟ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ ಗೊತ್ತು ಆಗುತ್ತೆ ನಿಮಗೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಸ್ ರಿಕ್ವೈರ್ಡ್ ಏನೇನು ಬೇಕಪ್ಪ ಅಂತಂದರೆ ನಮ್ಮಲ್ಲೇ ಇರ್ತಕ್ಕಂಥ DC ಸೀರೀಸ್ ಮೋಟ್ರ್ ಪ್ಯಾನಲ್ ಇದೆ, ಆ ಪ್ಯಾನಲ್ ಬೇಕು. ಮತ್ತು DC ಸೀರೀಸ್ ಮೋಟ್ರ್ ಬೇಕು ವಿತ್ ಮೆಕ್ಯಾನಿಕಲ್ ಲೋಡಿಂಗ್ ಅರೇಂಜ್ಮೆಂಟ್. ಯಾಕೆ ಅಂದರೆ ನಾವು ಲೋಡ್ ಕೊಡೋಕ್ಕಾಗೋದು ಮೋಟ್ರಿಗೆ ಥ್ರೂ ದಿಸ್ ಮೆಕ್ಯಾನಿಕಲ್ ಲೋಡಿಂಗ್ ಅರೇಂಜ್ಮೆಂಟ್ ಮುಖಾಂತರನೇ ನಾವು ಕೊಡೋದು ಇದನ್ನು. ಸೊ ಹೆಂಗೆ ಅಂದರೆ ಡ್ರಮ್ಮು ಶಾಫ್ಟ್ಗೆ ಒಂದು ಡ್ರಮ್ಮನ್ನು ಕನೆಕ್ಟ್ ಮಾಡಿದ್ದೀವಿ, ಆ ಡ್ರಮ್ಗೆ ಬೆಲ್ಟನ್ನು ಹಾಕಿದ್ದೀವಿ. ಸೊ ಬೆಲ್ಟ್ನ ಟೈಟ್ ಮಾಡಿದಾಗ ಡ್ರಮ್ ಮೇಲೆ ಪ್ರೆಷರ್ ಬೀಳುತ್ತೆ. ಸೊ ಫ್ರಿಕ್ಷನ್ ಲೋಡ್ ಅಂತ ಹೇಳ್ತೀವಿ ನಾವು. ಅದೇನಂತ ಹೇಳ್ತೀವಿ? ಫ್ರಿಕ್ಷನ್ ಲೋಡ್ ಅಂತ ಹೇಳ್ತೀವಿ. ಈ ಥರ ಲೋಡಿಂಗ್ ಕೊಟ್ಟು ನಾವೇನು ಮಾಡ್ತೀವಿ, ಮೋಟ್ರ್ ಎಫಿಷಿಯನ್ಸಿನ ಕ್ಯಾಲ್ಕುಲೇಟು ಮಾಡ್ತೀವಿ. ಸೊ ಇಲ್ಲಿ ನಾವು ಎಷ್ಟು ಲೋಡ್ ಕೊಟ್ಟಿದ್ದೀವಿ ಅಂತ ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಇಲ್ಲಿ ನಾವು 2 ಸ್ಪ್ರಿಂಗ್ ಬ್ಯಾಲೆನ್ಸನ್ನು ಯೂಸು ಮಾಡಿದ್ದೀವಿ. ಇದು ಸ್ಪ್ರಿಂಗ್ ಬ್ಯಾಲೆನ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ನಿಮ್ಗೆ ಎಲ್ಲರಿಗೂ ಗೊತ್ತು. ವೆಯ್ಟ್ನ ಮೆಜರ್ ಮಾಡಲಿಕ್ಕೆ ಸ್ಪ್ರಿಂಗ್ ಬ್ಯಾಲೆನ್ಸನ್ನು ಯೂಸು ಮಾಡ್ತೀವಿ. ಇಲ್ಲಿ ನಾವು ಈ 2 ಸ್ಪ್ರಿಂಗ್ ಬ್ಯಾಲೆನ್ಸನ್ನು ಯೂಸ್ ಮಾಡಿದ್ದೀವಿ. ನಾವಿಲ್ಲಿ ಒಂದೊಂದು ವೀಲ್ನು ಟೈಟ್ ಮಾಡ್ದಂಗೆ ಏನಾಗುತ್ತೆ, ಬೆಲ್ಟು ಪುಲ್ಲಿಗೆ ಟೈಟ್ ಆಗ್ತಾ ಹೋಗುತ್ತೆ. ಎಷ್ಟು kg ಕೊಟ್ಟು ಟೈಟ್ ಮಾಡಿದ್ದೀವಿ ಅನ್ನೋದು ಇದರೊಳಗಡೆ ನಮಗೆ ನಂಬರ್ಸ್ ಇದೆ. ಆ ನಂಬರ್ಸ್ಗೆ ಲೈನ್ ನಿಂತ್ಕೊಂಡಿರೋದಕ್ಕೆ ಆ ವೆಯ್ಟನ್ನು ನಾವು ಮೆಜರ್ಮೆಂಟನ್ನು ತೊಗೊತೀವಿ. ಒಂದನ್ನು W1 ಅಂತ ತಗೊತೀವಿ, ಇನ್ನೊಂದನ್ನು W2 ಅಂದರೆ ವೆಯ್ಟ್ 1 ವೆಯ್ಟ್ 2 ಅಂತ ತೊಗೊತೀವಿ. ನೀವು ಲಾಸ್ಟ್ಗೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಟೋಟಲ್ ವೆಯ್ಟ್ ತೊಗೊಬೇಕು ಅಂದಾಗ W1 - W2 ಮಾಡ್ತೀವಿ, ಡಿಫ್ರೆನ್ಸ್ ಆಫ್ ವೆಯ್ಟ್ ಮಾಡ್ತೀವಿ. ಯಾಕೆ ಅಂದರೆ ಇತ್ತ ಕಡೆಯಿಂದನೂ ಟೈಟ್ ಮಾಡಿದಾಗ ಇತ್ತ ಕಡೆನೂ ಹೇಳ್ಕೊಳ್ಳುತ್ತೆ. ಯಾಕೆಂದರೆ ಸ್ಪ್ರಿಂಗ್ ಬ್ಯಾಲೆನ್ಸ್ ಇರೋದ್ರಿಂದ ಎರಡೂ ಕಡೆ ಎಳ್ಕೊಳ್ಳುತ್ತೆ. ಸೊ ಎಳ್ಕೊಂಡಾಗ ಏನಾಗುತ್ತೆ, ಎರಡೂ ವೆಯ್ಟ್ನ ಆ್ಯಡ್ ಮಾಡಿದ್ರೆ ಜಾಸ್ತಿ ವೆಯ್ಟ್ ಆಗೋಗುತ್ತೆ. ಹಾಗಾಗಲ್ಲ. ಯಾವುದರಲ್ಲಿ ವೆಯ್ಟ್ ಜಾಸ್ತಿ ಇರುತ್ತೋ ಅದನ್ನು ಮೈನಸ್ಸು, ಇದರಲ್ಲಿರೋ ವೆಯ್ಟ್ನ ಲೆಸ್ ಮಾಡಿದ್ರೆ ಟೋಟಲ್ ವೆಯ್ಟ್ ಈ ಡ್ರಮ್ ಮೇಲೆ ಬಿದ್ದಿದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನು W ಅಂತ ಟ್ರೀಟ್ ಮಾಡ್ತೀವಿ. ಬಟ್ ನೀವು ರೀಡಿಂಗ್ ಟ್ಯಾಬ್ಲರ್ ಕಾಲಮಲ್ಲಿ ನಾನು ಬರ್ಸಿರೋ ಪ್ರಕಾರ ಅದರೊಳಗಡೆ W1 W2 ಅಂತ ಎರಡನ್ನೂ ಬರ್ಸಿದ್ದೀನಿ. ಮತ್ತು W1 ಕಡೆ ಮುಂದೆ ಏನು ಹಾಕ್ಸಿದ್ದೀನಿ, W1 - W2 ಅಂತ ಫಾರ್ಮುಲಾ ಬರ್ಸಿದ್ದೀನಿ. ಅಬ್ಸರ್ವ್ ಮಾಡಿ ಅದನ್ನು. ಓಕೆನಾ? ನೆಕ್ಸ್ಟು ಅದಕ್ಕಿಂತ ಮುಂಚೆ ಮೇಲ್ಗಡೆ ಟ್ಯಾಬ್ಲರ್ ಕಾಲಮಲ್ಲಿ ನಾನೇನು ಮಾಡಿದ್ದೀನಿ, ಒಂದು ಡ್ರಮ್ ಡಯಾ ಅಂದ್ಬಿಟ್ಟು ಡ್ಯಾಶ್ ಅಂತ ಹಾಕ್ಸಿದ್ದೀನಿ. ಆ ಡ್ರಮ್ ಡಯಾ ಅಂದರೆ ನೋಡಿ ಇದ್ರದ್ದೇ ಡ್ರಮ್ ಡಯಾ. ಇದನ್ನು ನೀವೇನು ಮಾಡಬೇಕು, ಮೆಷರ್ ಮಾಡಬೇಕು. ಇದನ್ನು ಮೆಷರ್ ಮಾಡಬೇಕು ಅಂದ್ರೆ ನಿಮ್ಗೆ ಏನು ಬೇಕು, ಸ್ಕೇಲ್ ಬೇಕು. ಒಂದು ಸ್ಟೀಲ್ ರೂಲ್ ತೊಗೊಳ್ಳಿ, ಹೀಗೆ ಸೆಂಟ್ರಲ್ಲಿ ಇದನ್ನು ಇಟ್ಕೊಳ್ಳಿ. ಇದನ್ನು ಸೊ ನೋಡಿ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳಿ. 145 mm ಇದೆ. ಎಷ್ಟಿದೆ ಇದು? 145 mm ಇದೆ. ಸೊ ಇದು MM ಅಲ್ಲಿರೋದನ್ನ ನೀವೇನು ಮಾಡಬೇಕು, ಮೀಟರ್ಸ್ಗೆ ಕನ್ವರ್ಟ್ ಮಾಡ್ಕೊಬೇಕು. ಫಸ್ಟ್ ನಿಮಗೆ ಕಷ್ಟ ಅನಿಸಿದ್ರೆ ಒಂದೇ ಸತಿ ನೀವೇನು ಮಾಡಿ ಸೆಂಟಿಮೀಟ್ರ್ ಕನ್ವರ್ಟ್ ಮಾಡ್ಕೊಳ್ಳಿ. 145 / 10 ಮಾಡಿದ್ರೆ 14.5 ಸೆಂಟಿಮೀಟ್ರ್ ಬರುತ್ತೆ. ನೆಕ್ಸ್ಟ್ ಅದನ್ನು ಸೆಂಟಿಮೀಟ್ರನ್ನ ಮೀಟ್ರ್ ಕನ್ವರ್ಟ್ ಮಾಡೋಕ್ಕೆ 1 ಮೀಟ್ರಿಗೆ 100 ಸೆಂಟಿಮೀಟ್ರ್ ತಾನೆ. ಸೊ 14.5 / 100 ಮಾಡಿದ್ರೆ
0.145 ಮೀಟರ್ಸ್ ಬರುತ್ತೆ. ಎಷ್ಟು ಬರುತ್ತೆ? 0.145 ಮೀಟರ್ಸ್ ಬರುತ್ತೆ. ಇದನ್ನು ನೀವು ಅಲ್ಲಿ ನಿಮ್ಮ ಟ್ಯಾಬ್ಲರ್ ಕಾಲಮ್ ಮೇಲೆ ಬರ್ಕೊಳ್ಳಿ. ಹಲೋ ಟ್ರೈನೀಸ್, ಒಂದು ವಿಷಯ ಗಮನಿಸಿ. ನಾವಿಲ್ಲಿ ಡ್ರಮ್ನ ಡಯಾಮೀಟರ್ ಅಥವಾ ಸುತ್ತಳತೆಯನ್ನು ಯಾಕೆ ಅಳತೆ ಮಾಡ್ತಿದ್ದೀವಿ? ಯಾಕೆಂದ್ರೆ ಮೋಟಾರ್ನ ಶಕ್ತಿ ಅಂದರೆ ಟಾರ್ಕ್ ಅನ್ನು ಕಂಡುಹಿಡಿಯಲು ನಮಗೆ ರೇಡಿಯಸ್ ಬೇಕೇ ಬೇಕು. ರೇಡಿಯಸ್ ಅಂದರೆ ಡ್ರಮ್ನ ಡಯಾಮೀಟರ್ನ ಅರ್ಧದಷ್ಟು. ಡಯಾಮೀಟರ್ ತಪ್ಪಾದ್ರೆ ನಿಮ್ಮ ಟಾರ್ಕ್ ಕ್ಯಾಲ್ಕುಲೇಷನ್ ಪೂರ್ತಿ ತಪ್ಪಾಗುತ್ತೆ. ಗೊತ್ತಾಯ್ತಾ? ಸೊ ಇದಿಷ್ಟು ಆದಮೇಲೆ ನೆಕ್ಸ್ಟು ನಮ್ಮ ಪ್ಯಾನಲಲ್ಲಿ ಇರ್ತಕ್ಕಂಥ ಐಟಮ್ಸ್, ವಸ್ತುಗಳು ಏನೇನಿದೆ, ಉಪಕರಣಗಳು ಏನೇನಿದೆ, ಮತ್ತು ಅದೇ ಉಪಕರಣಗಳು ನಾನು ಮೆಟೀರಿಯಲ್ಸ್ ರಿಕಾರ್ಡಲ್ಲಿ ಬರ್ಸಿದ್ದೀನಿ. ಸೊ ಇಲ್ಲಿ ಡಿ ಸಿ ಸೋರ್ಸ್ ಇದೆ. ಇಲ್ಲಿ ನಮಗೆ ಡಿ ಸಿ ಸಪ್ಲೈ 220 ವೋಲ್ಟ್ಸ್ ಡಿ ಸಿ ಸಪ್ಲೈ ಬರುತ್ತೆ. MCB ಆನ್ ಮಾಡ್ತಿದ್ದಂಗೆ. ಸೊ ಇಲ್ಲಿ ಸಪ್ಲೈ ಬಂತು ಅಂದರೆ ಇಂಡಿಕೇಟ್ರ್ ಆನ್ ಆಗುತ್ತೆ. ನೆಕ್ಸ್ಟು ಮೋಟ್ರನ್ನು ಸ್ಟಾರ್ಟ್ ಮಾಡಲಿಕ್ಕೆ 2 ಪಾಯಿಂಟ್ ಸ್ಟಾರ್ಟರ್ ಇದೆ. ಸೊ ಇನ್ಪುಟ್ L ಟರ್ಮಿನಲ್ ಇದೆ, ಔಟ್ಪುಟ್ A ಟರ್ಮಿನಲ್ ಇದೆ. ಎರಡೇ ಪಾಯಿಂಟ್ ಇರೋದ್ರಿಂದ ಅದನ್ನು 2 ಪಾಯಿಂಟ್ ಸ್ಟಾರ್ಟರ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಸ್ಪೀಡನ್ನು ಮೆಷರ್ ಮಾಡಲಿಕ್ಕೆ ನಮಗೆ RPM ಮೀಟ್ರ್ ಇದೆ. ಇದು ಸ್ಪೀಡು ಭಾಳ ಇಂಪಾರ್ಟೆಂಟ್. ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇದು ಕೂಡ ತುಂಬ ಇಂಪಾರ್ಟೆಂಟು. ಮತ್ತು ಸಪ್ಲೈ ವೋಲ್ಟೇಜ್ ಎಷ್ಟು ಬರ್ತಾ ಇದೆ ಅಂತ ನೋಡಲಿಕ್ಕೆ DC ವೋಲ್ಟ್ ಮೀಟ್ರ್ ಇದೆ. ಈ ವೋಲ್ಟ್ ಮೀಟ್ರನ್ನ ಪ್ಯಾರಲಾಗೆ ಕನೆಕ್ಟ್ ಮಾಡಬೇಕು. ಪ್ಲಸ್ ಟು ಪ್ಲಸ್ಸೇ ಕನೆಕ್ಟ್ ಮಾಡಬೇಕು, ಮೈನಸ್ ಟು ಮೈನಸ್ಸೇ ಕನೆಕ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ರಿವರ್ಸ್ ಪೊಲಾರಿಟಿನಲ್ಲಿ ಮಾಡಕೂಡ್ದು. ಅರ್ಥ ಆಯ್ತಾ? ಪೊಲಾರಿಟಿನ ಮಸ್ಟ್ ಆ್ಯಂಡ್ ಶುಡ್ ನೋಡಲೇಬೇಕು. ಸೊ ನೆಕ್ಸ್ಟು ಅಮ್ಮೀಟರ್ಸ್ ಇದೆ. ನಾವು ಇದರಲ್ಲಿ ಒಂದು ಅಮ್ಮೀಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಈ ಒಂದು ಅಮ್ಮೀಟ್ರು ನಿಮಗೆ ಪ್ಲಸ್ಸು ಮೈನಸ್ನ ಇದು ಕೂಡ ಪೊಲಾರಿಟಿನ ಮಸ್ಟ್ ಆ್ಯಂಡ್ ಶುಡ್ ನೋಡಲೇಬೇಕು. ಅಮ್ಮೀಟರ್ನ ಸೀರೀಸಲ್ಲೇ ಕನೆಕ್ಟ್ ಮಾಡಬೇಕು. ಎಚ್ಚರಿಕೆ, ಟ್ರೈನರ್ ಹೇಳಿದ್ದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರ? ಅಮ್ಮೀಟರ್ ಅನ್ನು ಯಾವಾಗಲೂ ಸೀರೀಸ್ನಲ್ಲಿಯೇ ಕನೆಕ್ಟ್ ಮಾಡಬೇಕು. ಒಂದು ವೇಳೆ ಅಪಿತಪ್ಪಿ ನೀವು ಅಮ್ಮೀಟರ್ ಅನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಅಮ್ಮೀಟರ್ನ ರೆಸಿಸ್ಟೆನ್ಸ್ ತುಂಬಾ ಕಡಿಮೆ ಇರುತ್ತೆ. ಆಗ ನೇರ ಶಾರ್ಟ್ ಸರ್ಕ್ಯೂಟ್ ಆಗಿ ನಿಮ್ಮ ಮೀಟರ್ ಸುಟ್ಟು ಹೋಗುತ್ತೆ. ಲ್ಯಾಬ್ನಲ್ಲಿ ಈ ತಪ್ಪು ಯಾವತ್ತೂ ಮಾಡಬೇಡಿ. ಇನ್ ಸೀರೀಸ್ ವಿತ್ ಸಪ್ಲೈಯಲ್ಲೇ ಕನೆಕ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅದನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಕೂಡ್ದು. ಇದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಬೇಕು. ಈಗ ನಾ ಬರ್ಸಿರೋ ಕನೆಕ್ಷನ್ಸ್ನ ನಾನು ಇಲ್ಲಿ ಮಾಡ್ತೀನಿ. ಅದನ್ನು ಮಾಡೋಕ್ಕೂ ಮುಂಚೆ ನೀವೇನು ಮಾಡಬೇಕು? ಈ MCBನ ಆಫ್ ಕಂಡೀಷನಲ್ಲಿ ಇಟ್ಕೊಬೇಕು. ಆಫ್ ಕಂಡೀಷನಲ್ಲಿ ಇಟ್ಕೊಂಡು ಪ್ಯಾಚ್ ಕಾರ್ಡ್ಸನ್ನು ತೊಗೊಳ್ಳಿ. ಪ್ಯಾಚ್ ಕಾರ್ಡ್ಸು ಯಾವುದೇ ಕಾರಣಕ್ಕೂ ಸ್ಕಿನ್ ಔಟ್ ಆಗಿರಬಾರ್ದು, ಕಟ್ ಆಗಿರಬಾರ್ದು, ಲೂಸು ಪಿನ್ಸ್ ಇರಬಾರ್ದು. ಇದನ್ನು ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಯಾಕೆ ಅಂದರೆ ಸೀರೀಸ್ ಮೋಟ್ರಲ್ಲಿ ಒಂದು ಚೂರು ಫೀಲ್ಡ್ ವೈಂಡಿಂಗ್ ಡಿಸ್ಕನೆಕ್ಟ್ ಆಯಿತು, ಇದಾಯಿತು ಅಂದರೆ ತುಂಬ ತೊಂದರೆ ಆಗುತ್ತೆ. ಹೆವಿ ಸ್ಪಾರ್ಕಿಂಗ್ಸ್ಗಳು ಬರುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಇವನ್ನು ನೋಡಲೇಬೇಕು. ಲೂಸ್ ಕನೆಕ್ಷನ್ಸ್ ಇರಲೇಬಾರ್ದು. ಸೊ ಫಸ್ಟ್ ನಾ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಕೊಟ್ಟರೆ ಹಂಗೆ ಪಾಸಿಟಿವ್ ಸಪ್ಲೈಯಿಂದ ಬಂದಿದ್ದು ಎಲ್ಲಿಗೆ ಬಂತು? 2 ಪಾಯಿಂಟ್ ಸ್ಟಾರ್ಟರ್ ಎಲ್ಲಿಗೆ ಬಂತು. ನೆಕ್ಸ್ಟ್ 2 ಪಾಯಿಂಟ್ ಸ್ಟಾರ್ಟರ್ ಎಯಿಂದ ಬಂದಿದ್ದು ಡೈರೆಕ್ಟಾಗಿ ಎಲ್ಲಿಗೋಯ್ತು? ಅಮ್ಮೀಟರ್ ಪಾಸಿಟಿವ್ಗೆ ಹೋಯ್ತು. ನೋಡಿ ಸೀರೀಸ್ ಕನೆಕ್ಷನಲ್ಲಿ ಮಾಡಿದ್ವು, ಅಮ್ಮೀಟ್ರಿಗೆ ಮಾಡ್ತಾ ಇದ್ದೀವಿ ನೋಡಿ ಸೀರೀಸ್ ಕನೆಕ್ಷನಲ್ಲಿ. ಸೊ ಅಮ್ಮೀಟರ್ ನೆಗೆಟಿವಿಂದ ಬಂದಿದ್ದು, ಅಮ್ಮೀಟರ್ ನೆಗೆಟಿವಿಂದ ಬಂದಿದ್ದು ನಿಮಗೆಲ್ಲೋಯ್ತು? ಡೈರೆಕ್ಟಾಗಿ ಸೀರೀಸ್ ಫೀಲ್ಡ್ ಸ್ಟಾರ್ಟಿಂಗ್ S1 ಟರ್ಮಿನಲ್ಗೆ ಬಂತು ಅಥವಾ D1 ಟರ್ಮಿನಲ್ಗೆ ಬಂತು. ನೆಕ್ಸ್ಟು S2 ಅಥವಾ D2 ಇಂದ ಬಂದಿದ್ದು ಆರ್ಮೇಚರ್ ಟರ್ಮಿನಲ್ A1ಗೆ ಬಂತು. ನೆಕ್ಸ್ಟ್ ಆರ್ಮೇಚರ್ ಟರ್ಮಿನಲ್ A2 ಇಂದ ಬಂದಿದ್ದು ಡೈರೆಕ್ಟಾಗಿ ಪವರ್ ಸಪ್ಲೈ ನೆಗೆಟಿವ್ಗೆ ಬಂತು. ನೆಕ್ಸ್ಟು ಒಂದು ವೋಲ್ಟ್ ಮೀಟ್ರನ್ನ ಕನೆಕ್ಟ್ ಮಾಡೋದು. ನೆಕ್ಸ್ಟು ವೋಲ್ಟ್ ಮೀಟ್ರ್ ಪ್ಲಸ್ಸಿಂದ ಬಂದಿದ್ದು DC ಸಪ್ಲೈ ಪ್ಲಸ್ಗೆ ಬಂತು. ನೋಡಿ DC ಸಪ್ಲೈ ಪ್ಲಸ್. ವೋಲ್ಟ್ ಮೀಟ್ರ್ ನೆಗೆಟಿವಿಂದ ಬಂದಿದ್ದು DC ಸಪ್ಲೈ ಮೈನಸ್ಗೆ ಬಂತು. DC ಸಪ್ಲೈ ಮೈನಸ್ಗೆ ಬಂತು. ಸೊ ಸರ್ಕ್ಯೂಟ್ ಪೂರ್ತಿ ಏನಾಯಿತು? ಕಂಪ್ಲೀಟ್ ಆಯಿತು. ಓಕೆನಾ? ಈಗ ನಾವು ಮೋಟ್ರನ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಲೋಡನ್ನು ಕೊಡಲೇಬೇಕು ಅಂತೇಳಿದೆ. ನಾವು ಈಗ ಲೋಡನ್ನು ಕೊಟ್ಟಿದ್ದೀನಿ. ಎಷ್ಟು? 2 kg ಲೋಡನ್ನು ಕೊಟ್ಟಿದ್ದೀನಿ. ಗಮನ ಕೊಡಿ, ಇದು DC ಸೀರೀಸ್ ಮೋಟರ್ನ ಅತ್ಯಂತ ಮುಖ್ಯವಾದ ನಿಯಮ. DC ಸೀರೀಸ್ ಮೋಟರನ್ನು ಬೆಲ್ಟ್ ಹಾಕದೆ ಅಥವಾ ಲೋಡ್ ಕೊಡದೆ ನೋ ಲೋಡ್ನಲ್ಲಿ ಅಪಿತಪ್ಪಿಯೂ ಸ್ಟಾರ್ಟ್ ಮಾಡಬಾರ್ದು. ಯಾಕೆಂದ್ರೆ ಲೋಡ್ ಇಲ್ಲದಿದ್ದಾಗ ಇದರ ಸ್ಪೀಡ್ ಡೇಂಜರಸ್ ಲೆವೆಲ್ಗೆ ಹೋಗಿ ಮೋಟರ್ ಕಿತ್ತು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸರ್ ಇಲ್ಲಿ ಸೇಫ್ಟಿಗೋಸ್ಕರ ಮೊದಲೇ 2 kg ಲೋಡ್ ಹಾಕಿದ್ದಾರೆ.
ಸೊ ಈಗ ನಾನೇನು ಮಾಡ್ತೀನಿ, ಮೋಟ್ರನ್ನ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಸಪ್ಲೈ ವೋಲ್ಟೇಜ್ ಬಂತಿಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಸ್ಪೀಡ್ 0 ಇದೆ, ಆರ್ಮೇಚರ್ ಕರೆಂಟು 0 ಇದೆ. ಸೊ ಈಗ ನೆಕ್ಸ್ಟು ನಿಧಾನಕ್ಕೆ ಸ್ಟಾರ್ಟ್ ಮಾಡಬೇಕು. ಹ್ಯಾಂಡಲನ್ನು ಸ್ಮೂತಾಗಿ ಮೂಮೆಂಟನ್ನು ಮಾಡಬೇಕು. ನೋಡಿ ಮಾಡಿ, ಮೋಟ್ರ್ ಸ್ಟಾರ್ಟು ಆಯಿತು. ಮೋಟ್ರ್ ಎಷ್ಟು RPM ಅಲ್ಲಿ ತಿರುಗ್ತಾ ಇದೆ? 2512 RPM. ನಮಗೆ ಮೋಟ್ರ್ ಸ್ಪೀಡ್ ತಿರುಗಬೇಕಾಗಿರೋದು 1500 RPM. ಯಾಕೆ? ನಾನು ಲೋಡ್ ಕೊಟ್ಟಿಲ್ಲ, ಅದಕ್ಕಾಗಿ ಸ್ಪೀಡು ತುಂಬ ಜಾಸ್ತಿ ಆಗಿದೆ. ಈಗ ಲೋಡನ್ನು ಕೊಡ್ತೀನಿ ನೋಡಿ. ಲೋಡನ್ನು ಕೊಡೋಕ್ಕಿದ್ದನ್ನು ನಾನೇನು ಮಾಡಿದೆ, ಹ್ಯಾಂಡಲನ್ನು ರೊಟೇಟು ಮಾಡಿದೆ. ನೋಡಿ ಈಗ 4 ಆ್ಯಂಪ್ಸ್ ಲೋಡನ್ನು ಕೊಟ್ಟೆ ನೋಡಿ. 4 ಆ್ಯಂಪ್ಸ್ ಲೋಡನ್ನು ಕೊಟ್ಟೆ. 2500 RPM ಎಷ್ಟಕ್ಕೆ ಬಂತು? 2163 RPM ಬಂತು. ನೋಡಿದ್ರಾ? ಲೋಡ್ ಜಾಸ್ತಿ ಮಾಡಿದ ತಕ್ಷಣ ಸ್ಪೀಡ್ ಯಾಕೆ ಕಡಿಮೆಯಾಯಿತು? ಇಲ್ಲಿ ಸೈನ್ಸ್ ಏನಪ್ಪಾ ಅಂದ್ರೆ, ಸೀರೀಸ್ ಮೋಟರ್ನಲ್ಲಿ ಲೋಡ್ ಕರೆಂಟ್ ಜಾಸ್ತಿ ಆದ್ರೆ ಫೀಲ್ಡ್ ಫ್ಲಕ್ಸ್ ಕೂಡ ಜಾಸ್ತಿಯಾಗುತ್ತೆ. ಫ್ಲಕ್ಸ್ ಮತ್ತು ಸ್ಪೀಡ್ ಒಂದಕ್ಕೊಂದು ವಿರುದ್ಧವಾಗಿರುತ್ತವೆ. ಅಂದ್ರೆ ಫ್ಲಕ್ಸ್ ಜಾಸ್ತಿಯಾದ್ರೆ ಸ್ಪೀಡ್ ಕಡಿಮೆಯಾಗ್ಲೇಬೇಕು. ಇದನ್ನೇ ನಾವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ವೋಲ್ಟೇಜ್ ಎಷ್ಟಿದೆ ಎಂಟ್ರಿ ಮಾಡ್ಕೊಳ್ಳಿ. ಕರೆಂಟ್ ಎಷ್ಟಿದೆ ಅದನ್ನು ಕೂಡ ಎಂಟ್ರಿ ಮಾಡ್ಕೊಳ್ಳಿ. ಇದಾದ ಮೇಲೆ 3 ಎಂಟ್ರಿ ಆದಮೇಲೆ W1 ಎಷ್ಟಿದೆ ವೆಯ್ಟು? 6 kgs ಇದೆ. W2 ಎಷ್ಟಿದೆ? 2 kg ಇದೆ. ಇದನ್ನು ಕೂಡ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಏನು ಮಾಡಿ, ಲೋಡನ್ನು ರೈಸ್ ಮಾಡಿ. ಎಷ್ಟು? 4.5 ಆ್ಯಂಪ್ಸ್ ಕೊಟ್ಟೆ ನೋಡಿ. ಈಗ ಎಷ್ಟು ಕೊಟ್ಟೆ? 4.5 ಆ್ಯಂಪ್ಸ್. 4.5 ಆ್ಯಂಪ್ಸ್ ಕರೆಂಟನ್ನು ಕೊಟ್ಟೆ, ಲೋಡ್ ಕರೆಂಟು. ಸೊ ಸ್ಪೀಡ್ ಏನಾಯಿತು? ಇನ್ನೂ ಕಮ್ಮಿ ಆಯಿತು. ಟರ್ಮಿನಲ್ ವೋಲ್ಟೇಜು ಕಮ್ಮಿ ಆಯಿತು. ಅದು ನೀವು 3 ಎಂಟ್ರಿ ಮಾಡ್ಕೊಳ್ಳಿ ಟ್ಯಾಬ್ಲರ್ ಕಾಲಮಲ್ಲಿ. ಮತ್ತು ಇಲ್ಲಿ 8 kg ಆಯಿತು, ಇಲ್ಲಿ 2 kgನೇ ಇದೆ. ಸೊ ಇದನ್ನು ಕೂಡ ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಇನ್ಕ್ರೀಸ್ ಮಾಡಿ. ಎಷ್ಟು? 5 ಆ್ಯಂಪ್ಸ್ ಕೊಟ್ಟೆ ಲೋಡ್. ಎಷ್ಟು ಕೊಟ್ಟೆ? 5 ಆ್ಯಂಪ್ಸ್ ಲೋಡನ್ನು ಕೊಟ್ಟೆ. ಸೊ ಈಗಲೂ ಕೂಡ ಕರೆಂಟ್, ಸಪ್ಲೈ ಕರೆಂಟು, ಸಪ್ಲೈ ವೋಲ್ಟೇಜು, ಸ್ಪೀಡ್ ಗೊತ್ತಾಯ್ತಾ? ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಮತ್ತೆ ಲೋಡ್ ಎಷ್ಟಿದೆ? ಈಗ 10 kg ಕೊಟ್ಟಿದ್ದೀನಿ, ಇಲ್ಲಿ 3 kg ಇದೆ. ಸೊ ಅದನ್ನು ಕೂಡ ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಮತ್ತೆ ಲೋಡನ್ನು ಇನ್ಕ್ರೀಸ್ ಮಾಡಿ. 5.5 ಆ್ಯಂಪ್ಸ್. 5.5 ಆ್ಯಂಪ್ಸ್. ಇವಾಗಲೂ ಕೂಡ ಅಮ್ಮೀಟರ್ ರೀಡಿಂಗು, ವೋಲ್ಟ್ ಮೀಟರ್ ರೀಡಿಂಗು, RPM ಮೀಟರ್ ರೀಡಿಂಗು, W1, W2 ಎಲ್ಲವನ್ನು ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಒಂದು ಪ್ರಾಕ್ಟಿಕಲ್ ವಿಷಯ ತಿಳ್ಕೊಳ್ಳಿ. ನಾವು ಬೆಲ್ಟನ್ನು ಟೈಟ್ ಮಾಡಿದಾಗ ಡ್ರಮ್ ಮತ್ತು ಬೆಲ್ಟ್ ನಡುವೆ ಘರ್ಷಣೆ ಅಥವಾ ಫ್ರಿಕ್ಷನ್ ಉಂಟಾಗುತ್ತೆ. ಈ ಫ್ರಿಕ್ಷನ್ನಿಂದಾಗಿ ಡ್ರಮ್ ತುಂಬಾ ಬಿಸಿಯಾಗಿರುತ್ತೆ. ಎಕ್ಸ್ಪೆರಿಮೆಂಟ್ ಮುಗಿದ ತಕ್ಷಣ ಡ್ರಮ್ ಅನ್ನು ಕೈಯಿಂದ ಮುಟ್ಟೋಕ್ ಹೋಗ್ಬೇಡಿ, ಸುಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಎಚ್ಚರಿಕೆ ವಹಿಸಿ. ಸರ್ ಎಲ್ಲಿ ತನಕ ಲೋಡ್ ಮಾಡ್ಬೋದು ಇದನ್ನು ಅಂದರೆ, ನಮ್ಮ ಕರೆಂಟ್ ಇರ್ತಕ್ಕಂಥದ್ದು 10 ಆ್ಯಂಪ್ಸ್ ಕರೆಂಟ್ ಇದೆ. 10 ಆ್ಯಂಪ್ಸ್ ರೇಂಜ್ ತನಕ ನಾವೇನು ಮಾಡ್ಬೋದು, ಲೋಡನ್ನು ಮಾಡ್ಬೋದು. ಬಟ್ ಫುಲ್ 10 ಆ್ಯಂಪ್ಸ್ ಲೋಡ್ ಮಾಡಬೇಡಿ. ಮ್ಯಾಕ್ಸಿಮಮ್ 8 ಆ್ಯಂಪ್ಸ್ ಅಥವಾ 7.5 ಆ್ಯಂಪ್ಸ್ ತನಕ ಲೋಡನ್ನು ಮಾಡಿ. ಮೋಟರು ಸೇಫ್ಟಿ ಇರುತ್ತೆ. ಸೊ ಮತ್ತೆ ಲೋಡ್ನ ಡಿಕ್ರೀಸು ಮಾಡಿ ಎಲ್ಲ ರೀಡಿಂಗ್ ಎಂಟ್ರಿ ಮಾಡ್ಕೊಂಡು ಆದಮೇಲೆ, ಸೊ ಇಲ್ಲಿ ಎಷ್ಟು 2 ಪಾಯಿಂಟ್ ಸಮಥಿಂಗ್ ಕರೆಂಟ್ ಬರೋ ತನಕ, 2 kg ಲೋಡ್ ಇರೋ ತನಕ ನೀವೇನು ಮಾಡಿ, ಕಮ್ಮಿ ಮಾಡಿ ನಿಮ್ಮ MCBನ ಆಫ್ ಮಾಡಿ. ಸ್ಟಾರ್ಟ್ರು ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಮೋಟ್ರು ಸಪ್ಲೈಯಿಂದ ಡಿಸ್ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಈಗ ನೀವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ವಿಧಾನ ಇದು ತುಂಬ ಇಂಪಾರ್ಟೆಂಟ್. ಇವಾಗ ರೀಡಿಂಗ್ ನೀವು ಟ್ಯಾಕೋಮೀಟರ್ ರೀಡಿಂಗು, ಅಮ್ಮೀಟರ್ ರೀಡಿಂಗು, ವೋಲ್ಟ್ ಮೀಟರ್ ರೀಡಿಂಗು ಮತ್ತು W1 W2 ತೊಗೊಂಡ್ರಿ. ಸೊ ಇದು ತೊಗೊಂಡ್ಮೇಲೆ ನೀವು ಕ್ಯಾಲ್ಕುಲೇಟ್ ಹೆಂಗೆ ಮಾಡೋದು ಅಂತಕ್ಕಂಥದ್ದು. ಇದು ಫಸ್ಟ್ ಒನ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಟಾರ್ಕ್. ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಟಾರ್ಕ್.
ಟಾರ್ಕ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಿಮಗೆ ಏನೇನು ಬೇಕು ಆಲ್ರೆಡಿ ಡಯಾಮೀಟ್ರನ್ನ ತೊಗೊಂಡಿದ್ದೀರಾ. ಈ ಡಯಾಮೀಟ್ರನ್ನ ತೊಗೊಂಡಿದ್ದೀರಾ 0.145 ಮೀಟರ್ಸ್ ಬಂದಿತ್ತು. ನೆಕ್ಸ್ಟು W1 W2 ಇತ್ತು. ಸೊ W1 W2ನಲ್ಲಿ ನಿಮಗೆ ಟ್ಯಾಬ್ಲರ್ ಕಾಲಮಲ್ಲಿ ಬರೆಸಿದೆ ಟೋಟಲ್ ವೆಯ್ಟ್ ಈಸ್ ಈಕ್ವಲ್ ಟು W1 ಮೈನಸ್ W2 ಅಂತ ಬರೆಸಿದೆ. ಸೊ ಇದರಿಂದ ಇದನ್ನು ಮೈನಸ್ ಮಾಡಿಕೊಂಡ್ರೆ ನಿಮ್ಗೆ ಏನೋ ಒಂದು ವೆಯ್ಟ್ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 8 kg ಇತ್ತು, ಇದು 3 kg ಇತ್ತು. ಸೊ 8 ಮೈನಸ್ 5 ಅಂದರೆ ಎಷ್ಟಾಯಿತು? 3 kg ಲೋಡ್ ಬಂತು. ಎಷ್ಟು ಬಂತು? 8 ಮೈನಸ್ 3 ಅಂದರೆ 5 kg ಲೋಡು ಬಂತು. 5 kg ಲೋಡು ಇಂಟು ಡಯಾಮೀಟರ್ 0.145 ಇಂಟು ನ್ಯೂಟನ್ಸ್ಗೆ ಕನ್ವರ್ಟ್ ಮಾಡೋಕ್ಕೆ 9.81 ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? ಟಾರ್ಕ್ ಸಿಗುತ್ತೆ. ನ್ಯೂಟನ್ ಮೀಟರ್ಸಲ್ಲಿ ಟಾರ್ಕು ಸಿಗುತ್ತೆ. ಆ ಟಾರ್ಕ್ ಕಂಡುಹಿಡಿದಾದ್ಮೇಲೆ ನೆಕ್ಸ್ಟು ಔಟ್ಪುಟ್ ಪವರನ್ನು ಕಂಡುಹಿಡಬೇಕು. ಮೋಟ್ರ್ ಎಷ್ಟು ಔಟ್ಪುಟ್ ಪವರ್ ಕೊಡ್ತಾ ಇದೆ ಅಂತ. ಅದಕ್ಕೊಂದು ಫಾರ್ಮುಲಾ ಇದೆ 2π/NT / 60. ಸೊ 2π ಅನ್ನೋದು ಕಾನ್ಸ್ಟೆಂಟು, 2 × 3.14 ಅಂತ. ಮತ್ತು ಎನ್ ಅಂದರೆ ಸ್ಪೀಡ್. ಈ RPM ಮೀಟರ್ ರೀಡಿಂಗ್ ತೊಗೊಂಡಿರ್ತೀರಲ್ಲ, ಇದನ್ನು ಅಲ್ಲಿ ಹಾಕಬೇಕು. ನೆಕ್ಸ್ಟು ಟಿ ಅಂದರೆ ಟಾರ್ಕ್. ಈಗ ಹಿಂದೆ ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ ನೀವು ನ್ಯೂಟನ್ ಮೀಟ್ರು, ಆ ವ್ಯಾಲ್ಯೂನ ಅಲ್ಲಿ ಹಾಕಬೇಕು. ಹಾಕಿ ಟೋಟಲಾಗಿ ಎಲ್ಲವನ್ನು ಗುಣಿಸಿ / 60 ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? ಔಟ್ಪುಟ್ಟು ಇನ್ ವ್ಯಾಟ್ಸಲ್ಲೇ ಸಿಗುತ್ತೆ. ನೆಕ್ಸ್ಟು ಇನ್ಪುಟ್ಟನ್ನು ಕಂಡುಹಿಡಿಬೇಕು. ಇನ್ಪುಟ್ ಕಂಡುಹಿಡಿಯೋಕ್ಕೆ ಇನ್ಪುಟ್ ಸಪ್ಲೈ ವೋಲ್ಟೇಜ್ ಗೊತ್ತು, ಇನ್ಪುಟ್ ಕರೆಂಟು. ಇಲ್ಲಿ ನಿಮಗೆ ಅಮ್ಮೀಟರ್ ವೋಲ್ಟ್ ಮೀಟರ್ ರೀಡಿಂಗ್ ಇದೆ. ಆ ರೀಡಿಂಗನ್ನು ಮಲ್ಟಿಪ್ಲಿಕೇಶನ್ ಮಾಡಿ V × I ಮಾಡಿದ್ರೆ ನಿಮ್ಗೇನು ಸಿಗುತ್ತೆ? ಇನ್ಪುಟ್ ಪವರು ಸಿಗುತ್ತೆ. ನಾವು ಮೋಟರ್ಗೆ ಕೊಟ್ಟ ಕರೆಂಟ್ ಇನ್ಪುಟ್ ಆದ್ರೆ ಮೋಟರ್ ತಿರುಗಿ ನಮಗೆ ಸಿಗೋ ಶಕ್ತಿ ಔಟ್ಪುಟ್. ಇವೆರಡರ ನಡುವೆ ವೈರಿಂಗ್ನಲ್ಲಿ ಹೀಟ್ ಆಗಿ ಅಥವಾ ಬೇರಿಂಗ್ ಫ್ರಿಕ್ಷನ್ನಿಂದ ಸ್ವಲ್ಪ ಶಕ್ತಿ ವೇಸ್ಟ್ ಆಗುತ್ತೆ. ಅದನ್ನೇ ನಾವು ಲಾಸಸ್ ಅಂತ ಕರಿತೀವಿ. ಯಾವ ಮೋಟರ್ನಲ್ಲಿ ಲಾಸಸ್ ಕಡಿಮೆ ಇರುತ್ತೋ ಅದರ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಎಫಿಷಿಯನ್ಸಿ ಕಂಡುಹಿಡಿಯೋಕ್ಕೆ ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಲಾಸ್ಟಲ್ಲಿ ಬರ್ಸಿದ್ದೀನಿ. ಔಟ್ಪುಟ್ ಈಸ್ ಡಿವೈಡೆಡ್ ಬೈ ಇನ್ಪುಟ್ ಇಂಟು 100 ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ಆಫ್ ಎಫಿಷಿಯನ್ಸಿ ಅಂತಿದೆ. ಸೊ ಅವೆರಡರ ವ್ಯಾಲ್ಯೂನು ಸಬ್ಸ್ಟಿಟ್ಯೂಟ್ ಮಾಡಿ 1/1 ಡಿವೈಡೆಡ್ ಬೈ ಮಾಡಿ ಮಲ್ಟಿಪ್ಲೈಡ್ ಬೈ 100 ಮಾಡಿ ನಿಮಗೆ ಎಫಿಷಿಯನ್ಸಿ ಸಿಗುತ್ತೆ. ಸೊ ಮೋಟ್ರು ಎಷ್ಟೆಷ್ಟು ಲೋಡಲ್ಲಿ ಎಷ್ಟೆಷ್ಟು ಎಫಿಷಿಯನ್ಸಿ ಕೊಡ್ತು ಅನ್ನೋದು ನಿಮಗೆ ಕಣ್ಣಾರ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಇದ್ರ ಮೇಲೆ ನೀವು ನಿಮ್ಮ ಮೋಟ್ರು ಎಷ್ಟು ಚೆನ್ನಾಗಿದೆ ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡಬಹುದು. ಗೊತ್ತಾಯ್ತಲ್ಲ ಇವತ್ತಿನ ಎಕ್ಸ್ಪೆರಿಮೆಂಟ್ ಏನು ಅಂತ? ಸೊ ಇದನ್ನು ನೀವೆಲ್ಲರೂ ಮಾಡಿ ರೀಡಿಂಗನ್ನು ತೋರಿಸ್ಬೇಕು.